ಅಂಗಾಂಶಗಳಿಂದ ದೇಹದಲ್ಲಿರುವ ರಕ್ತದೊಳಗೆ ಸೇರಿ ದೇಹದ ಎಲ್ಲ ಅಂಗಾಂಗಗಳಿಗೆ ಸಂಚರಿಸುತ್ತದೆ. ಹೀಗೆ ಗ್ಲೂಕೋಸ್ ರಕ್ತದ ಮುಖಾಂತರ ಸಂಚರಿಸುತ್ತಾ ಪ್ಯಾಂಕ್ರಿಯಾಸ್ಗೆ ಹೋಗುತ್ತದೆ, ಅಂದರೆ ಮೇದೋಜೀರಕ ಗ್ರಂಥಿಗೆ ಹೋಗುತ್ತದೆ. ಈ ಮೇದೋಜೀರಕ ಗ್ರಂಥಿಯ ಕೆಲಸ ಏನೆಂದರೆ ರಕ್ತದಲ್ಲಿರುವ ಗ್ಲೂಕೋಸ್ಗೆ ಸರಿಯಾಗಿ ಇನ್ಸುಲಿನ್ ಅನ್ನು ತಯಾರಿಸುವುದು. ಮೇದೋಜೀರಕ ಗ್ರಂಥಿಯಲ್ಲಿರುವ ಬೀಟಾ ಸೆಲ್ಗಳು ರಕ್ತದಲ್ಲಿರುವ ಗ್ಲೂಕೋಸ್ ಪರಿಮಾಣವನ್ನು ಅರಿತು ಇದಕ್ಕೆ ಸರಿಸಮಾನವಾಗಿ ಇನ್ಸುಲಿನ್ ಅನ್ನು ತಯಾರಿಸಿ ರಕ್ತದ ಜೊತೆ ಕಳಿಸುತ್ತದೆ. ಹೀಗೆ ರಕ್ತದ ಜೊತೆ ಗ್ಲೂಕೋಸ್ ಮತ್ತು ಇನ್ಸುಲಿನ್ ಬೆರೆತು ದೇಹದ ಎಲ್ಲ ಸೆಲ್ಗಳಿಗೆ, ಅಂದರೆ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಕಣಕ್ಕೂ ಹೋಗುತ್ತದೆ. ಕಣದ ಹತ್ತಿರ ಈ ಇನ್ಸುಲಿನ್ ಬೀಗದ ರೀತಿ ಕೆಲಸ ಮಾಡುತ್ತದೆ. ಅಂದರೆ ನಾವು ಹೇಗೆ ಬೀಗ ತೆಗೆದು ಮನೆಯ ಒಳಗೆ ಹೋಗುತ್ತೀವೋ ಅದೇ ರೀತಿ ಪ್ರತಿಯೊಂದು ಸೆಲ್ಗೂ ರಿಸಿಪ್ಟರ್ಸ್ ಇರುತ್ತವೆ. ಈ ಇನ್ಸುಲಿನ್ ರಿಸಿಪ್ಟರ್ನ ಮೇಲೆ ಕುಳಿತಾಗ ಮಾತ್ರ ಸೆಲ್ ಓಪನ್ ಆಗಿ ಗ್ಲೂಕೋಸ್ ಸೆಲ್ನ ಒಳಗೆ ಹೋಗುತ್ತದೆ. ಆಗ ನಮಗೆ ದಿನನಿತ್ಯ ಬೇಕಾದ ಶಕ್ತಿ ಲಭಿಸುತ್ತದೆ. ಇದು ಪ್ರತಿಕ್ಷಣ ನಮ್ಮ ದೇಹದಲ್ಲಿ ನಡೆಯುವ ಪ್ರಕ್ರಿಯೆ. ಈಗ ಶುಗರ್ ಅಂದ್ರೆ